ಉಕಾರ ಮಕಾರ ಮೂಲದ ಅಕಾರ ಉಕಾರ ಮಕಾರ ಮೂಲ ಓಂಕಾರ ನೀನೇ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಪರಮ ಪ್ರಭುವೆ ನೀ ಬಸವಣ್ಣ, ಪತಿತ ಪಾವನನೆ ಬಸವಣ್ಣ. ಪರಮ ಪ್ರಭುವೆ ನೀ ಬಸವಣ್ಣ, ಪತಿತ ಪಾವನನೇ ಬಸವಣ್ಣ. ಭಕ್ತರ ಪ್ರಾಣವೇ ಬಸವಣ್ಣ, ಭವ ಭಯ ತಾರಕ ಬಸವಣ್ಣ. ಭಕ್ತರ ಪ್ರಾಣನೇ ಬಸವಣ್ಣ, ಭವಭಯ ತಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಿಂಕರ ನೀನೇ ಬಸವಣ್ಣ, ಶಂಕರ ನೀನೇ ಬಸವಣ್ಣ. ಕಿಂಕರ ನೀನೇ ಬಸವಣ್ಣ, ಶಂಕರ ನೀನೇ ಬಸವಣ್ಣ. ಮಂಕು ಮಾನವರ ಮಧುವನು ಹರಸಿದ ಮಹಾದೇವ ನೀನೇ ಬಸವಣ್ಣ. ಮಂಕುಮಾನವರ ಮಧುವನ್ನು ಹರಿಸಿದ ಮಹಾದೇವ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಅಣುವಿನೊಳಗೆ ನೀ ಅಣುವಣ್ಣ, ಮಹದೊಳಗೆ ನೀ ಮಹಾವಣ್ಣ. ಅಣುವಿನೊಳಗೆ ನೀ ಅಣುವಣ್ಣ, ಬಸವಣ್ಣ ಬಸವಣ್ಣ. ಬಸವಣ್ಣ ಓಂ ಶ್ರೀ ಗುರುಭ್ಯೋ ನಮಃ. ಕಾಯದಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದೆಂದಿರೆಟ್ಟು ಬಾಯಸ್ಥಳಕ್ಕೆ ಕುರುಹಾಗಿ ದಾಯ ತೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನ ಮಾಡಿದ ರಾಯ ಪೂರ್ವಾಚಾರಿ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದ 12ನೇ ಶತಮಾನದ ಮಹಾಮಾನವತವಾದಿ ಭಕ್ತಿ ಭಂಡಾರಿ ಬಸವಾದಿ ಶಿವಶರಣರನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ, ವೀರ ವಿರಾಗಿಣಿ ವೈರಾಗ್ಯದ ತರಂಗಿಣಿ ಕನ್ನಡದ ಮೊಟ್ಟ ಮೊದಲ ಕವಿಯತ್ರಿ ಅಕ್ಕಮಹಾದೇವಿಯನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ, ಎಡೆಯೂರಿನ ತೋಂಟದ ಸಿದ್ಧಲಿಂಗೇಶ್ವರರಿಗೆ ನತಮಸ್ತಕನಾಗಿ, ಈ ಪುರದ ಆರಾಧ್ಯ ದೈವ ಬೇಡಿದವರಿಗೆ ಬೇಡಿದ್ದನ್ನೇ ದಯಪಾಲಿಸುತ್ತಾ ಬಂದಿರುವ ಭಕ್ತರ ಕಾಮಧೇನು ಕಲ್ಪವೃಕ್ಷವಾಗಿ ಆದಿಕಾಲದಿಂದಲೂ ಕೂಡ ಸದ್ಭಕ್ತರನ್ನ ರಕ್ಷಣೆಯನ್ನ ಮಾಡ್ತಾ ಬಂದಿರತಕ್ಕಂತಹ ಸುವರ್ಣಗಿರಿ ಸನದಲ್ಲಿ ಸ್ಥಾಪನೆಯನ್ನ ಮಾಡಿ ಪ್ರಸ್ತುತ ಶ್ರೀಮಠದ ಒಡೆಯರು, ಭಕ್ತ ಪ್ರೇಮಿಗಳು, ಸದಾವಕಾಲ ನಿಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ಮಾಡ್ತಾ ಪ್ರತಿನಿತ್ಯವೂ ಕೂಡ ಸಮಾಜದ ಒಂದಿಷ್ಟು ಚಿಂತನೆಯನ್ನ ಮಾಡುತ್ತಾ ಸದಾವಕಾಲ ನಮ್ಮೊಂದಿಗೆ ಆಶೀರ್ವಾದವನ್ನ ಗೈತಾ ಬಂದಿರತಕ್ಕಂಥವರು ಪರ್ಯಂತರವಾಗಿ
ಪರಮ ಪೂಜ್ಯರ ಚಿಂತನೆ ಬಹಳ ಅದ್ಭುತವಾಗಿ ಇರುವಂಥದ್ದು. ಪ್ರತಿ ವರ್ಷವೂ ಕೂಡ 5 ಹಳ್ಳಿಗಳನ್ನ ಆಯ್ಕೆಯನ್ನ ಮಾಡಿಕೊಳ್ಳುತ್ತಾರೆ ಪರಮ ಪೂಜ್ಯರು. 5 ಹಳ್ಳಿಗಳನ್ನ ಆಯ್ಕೆ ಮಾಡಿಕೊಂಡು ಆ ಊರಿಗೆ ಹೋಗಿ ಒಂದು ಹಳ್ಳಿಗೆ 5 ದಿನಗಳ ಪರ್ಯಂತರವಾಗಿ ಚನ್ನ ಶ್ರೀಗಳ ನಡಿಗೆ ಅದು ಪರಿಪೂರ್ಣದಡಿಗೆ ಅನ್ನುವಂತಹ ಪ್ರವಚನವನ್ನ ಉಣಬಡಿಸುವುದರ ಜೊತೆಗೆ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂತಹ ಒಂದು ಸಾಮಾಜಿಕವಾಗಿರುವಂತಹ ಕ್ರಾಂತಿಯನ್ನ ಮಾಡ್ತಾ ಬಂದಿರತಕ್ಕಂಥವ್ರು. ನಾವು ಎಲ್ಲ ಹಳ್ಳಿಗಳಲ್ಲಿಯೂ ಕೂಡ ಪ್ರವಚನವನ್ನ ಮಾಡಿದ್ದೇವಲ್ಲ. ಅಂದ್ರ ಗ್ರಾಮಗಳು ಪರಿವರ್ತನೆ ಆದವು ಅಂತ ಅಂದ್ರ ಶಹರಗಳು ಪರಿವರ್ತನೆ ಆಗತ್ತ. ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅಂತ ತಿಳ್ಕೊಂಡು ಪರಮ ಪೂಜ್ಯರು ಪ್ರತಿ ಹಳ್ಳಿಗಳಲ್ಲಿಯೂ ಕೂಡ ಆ ಜೋಳಿಗೆಯನ್ನ ಹಿಡಿದು ಪಾದಯಾತ್ರೆಯನ್ನ ಮಾಡುತ್ತಾ ಇದ್ರೆ ಹಲವಾರು ಜನ ತಮ್ಮ ದುಶ್ಚಟಗಳನ್ನ ಜೋಳಿಗೆ ಹಾಕಿರ್ತಕ್ಕಂಥದ್ದು. ಒಬ್ಬ ತಾಯಿ ಬಂದು ಹೇಳ್ತಾಳೆ, ಯಪ್ಪ ನೀ ಬಂದು ಬಹಳ ಚಲೋ ಮಾಡಿದ್ವಿ, ನನಗ 3 ಮಂದಿ ಮಕ್ಕಳು, 2 ಹೆಣ್ಣು ಮಕ್ಕಳು, 1 ಗಂಡ ಮಗ. ಈತನನ್ನ ಮಾಡಿಕೊಂಡ ಮೇಲೆ ಅವು 3 ಮಾತ್ರ ಪಡ್ಕೊಂಡಿದ್ದೇನೆ. ಮತ್ತೆ ಯಾವ ಸುಖವನ್ನು ಕೂಡ ನಾನು ಕಂಡಿಲ್ಲ. ಯಾಕೆ ಅಂತಂದ್ರೆ ನನ್ನ ಗಂಡ ಚಟದ ಆಧೀನ ಆಗಿಬಿಟ್ಟಿದ್ದ. ತನ್ನನ್ನ ತಾನು ಮರೆತಿದ್ದ. ಆ ತಾಯಿ ಬಂದು ಅಪ್ಪುಗಳ ಪಾದಕ್ಕ ಬಿದ್ದು ನಮಸ್ಕಾರವನ್ನ ಮಾಡಿ ಬೇಡ್ಕೊಳ್ತಾಳೆ, ಯಪ್ಪ ನೀ ಇವತ್ತೇನು ಜೋಳಿಗೆ ಹಾಕೊಂಡು ಬಂದಲ್ಲ, ಬಹುಶಃ ಆ ಶಿವನ ರೂಪದೊಳಗ ನೀನು ಬಂದಿದ್ದೀಯ. ಯಾರು ಹೇಳಿದ್ರು ಕೂಡ ನನ್ನ ಗಂಡ ಚಟವನ್ನ ಬಿಟ್ಟವ ಅಲ್ಲ. ನೀ ಜೋಳಿಗೆ ಹಿಡ್ಕೊಂಡು ಬಂದಿದ್ದು ನೋಡಿ ಇರುವಂತ 100 ರೂಪಾಯಿ ತೆಗೆದುಕೊಂಡು ಹೋಗಿ ಏನು ಚಟ ಮಾಡ್ತಿದ್ನಲ್ಲ ಅದನ್ನು ತಗೊಂಡು ಬಂದು ಅಪ್ಪಗಳು ಜೋಳಿಗೆ ಹಾಕಿ ಕ್ಯಾಸ ನಮಸ್ಕಾರ ಮಾಡಿದ. ಇನ್ನು ಮೇಲೆ ನಾನು ಕುಡಿಯೋದಿಲ್ಲ ಅಂತ ತಿಳ್ಕೊಂಡು ಪರಿವರ್ತನೆ ಆಗತ್ತೆ. ಕೀರ್ತಿ ಯಾರಿಗೆ ಸಲ್ತದಂದ್ರೆ ಅದು ನಮ್ಮ ಶ್ರೀಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಚನ್ನಮಲ್ಲ ಮಹಾಶಿವಯೋಗಿಗಳಿಗೆ ಸಲ್ಲುತ್ತದೆ. ಎಲ್ಲವೂ ಕೂಡ ಬದಲಾವಣೆ ಆಗಬೇಕು. ಪ್ರತಿನಿತ್ಯವೂ ಕೂಡ ಪರಿಪೂರ್ಣದೆಡೆಗೆ ಅನ್ನುವಂಥ ಪ್ರವಚನವನ್ನ ನಾವೆಲ್ಲರೂ ಕೂಡ ಆಲಿಸ್ತಾ ಬರುವಂತವರಾಗಿದ್ದರಲ್ಲ. ಯಪ್ಪ ಶಿಕ್ಷಣವಂತರ ಆಗಬೇಕು, ಆಚಾರವಂತರ ಆಗಬೇಕು, ವಿಚಾರವಂತರ ಆಗಬೇಕು. ಈ ಪರಿಪೂರ್ಣದೆಡೆಗೆ ಅನ್ನುವಂಥ ಆಧ್ಯಾತ್ಮಿಕ ಪ್ರವಚನ ಏನದಲ್ಲ, ನಮ್ಮಲ್ಲಿ ಬದಲಾವಣೆಯನ್ನ ತರಬೇಕಾಗಿರುವಂಥದ್ದು. ಕೇವಲ ಕೇಳಿ ಹೋಗೋದಲ್ಲ. 100 ನೋದಿ 100 ಕೇಳಿದರೇನು, ಆಸೆ ಹರಿಯದು ರೋಷ ಬಿಡದು ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದವರ ಜಾತಿ ಡಂಬರವ ನೋಡಿ ನಗುವ ನಮ್ಮ ಕೂಡಲ ಸಂಗಮದೇ. ಕೇವಲ ಇತ್ತ ಕಿವ್ಯಾಗ ಕೇಳಿ ಇತ್ತ ಕಿವ್ಯಾಗ ಬಿಡೋದಲ್ಲ. ನಾವು ಒಂದೆಷ್ಟು ತೂಕಬದ್ಧವಾದ ವ್ಯಕ್ತಿಗಳಾಗಬೇಕಾಗತ್ತೆ. ಒಂದು ಗ್ರಾಮದವರು ಇಲ್ಲಿ ಮಠಕ್ಕೆ ಬಂದು, ಯಪ್ಪ ಅಲ್ಲಿ ನಿನ್ನ ಜೋಳಿಗೆಗೆ ನನ್ನ ಚಟ ಹಾಕಕ್ಕೆ ಒಂದು ತರ ಮನಸ್ಸಿಗೆ ಯಾಕೋ ಅಸಹ್ಯ ಅನ್ನಿಸ್ತು. ಇಲ್ಲಿ ಬಂದು ಹಾಕ್ತೀನಿ ಅಂತ ತಿಳ್ಕೊಂಡು ತಾ ಮಾಡುವ ಚಟವನ್ನ ಇಲ್ಲಿ ಮಠದ ಮುಂದೆ ಬಂದು ಅದಕ್ಕೆ ಒಂದಿಟ್ಟು ಏನು ಬೆಂಕಿ ಹಚ್ಚಿ ಇನ್ನು ಮ್ಯಾಗ ನಾ ಮುಟ್ಟೋದಿಲ್ಲ ಅಂತ ತಿಳ್ಕೊಂಡು ಹೇಳಿ ಹೋದ. ಎಷ್ಟೋ ಕುಟುಂಬಗಳು ಬದುಕುತ್ತಾವೆ. ಆ ಚಟದಿಂದ ಎಷ್ಟೋ ಮನೆತನಗಳು ನಾಶ ಆಗಿದ್ದಾವೆ, ಎಷ್ಟೋ ಮನೆತನಗಳು ಹಾಳಾಗಿ ಹೋಗಿದ್ದಾವೆ, ಎಲ್ಲವೂ ಕೂಡ ಬೀದಿಗೆ ಬಂದಿದ್ದಾವೆ. ಹಾಗಾಗಿ ಒಂದೊಂದು ಊರಿಗೆ 5 ಜನ ವ್ಯಸನ ಮುಕ್ತರ ಆದರು ಅಂತ ಅಂದ್ರೆ ಈ ಪರಿಪೂರ್ಣದೆಡೆಗೆ ಅನ್ನುವಂತ ಆಧ್ಯಾತ್ಮಿಕ ಪ್ರವಚನವನ್ನ ಮಾಡಿಸಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತದೆ ಅನ್ನುವಂಥದ್ದು ಅದು ಪರಮ ಪೂಜ್ಯರ ಒಂದು ಭಾವನೆ. ಆ ಪ್ರಕಾರ ಬದಲಾವಣೆ ಆಗಿರ್ತಕ್ಕಂಥದ್ದು ಹಲವಾರು ಗ್ರಾಮಗಳಿದ್ದಾವೆ. ಅಟ್ಟ ಅಲ್ಲ, ಬರಬೇಕಾಗಿತ್ತು ಅಂತಂದ್ರೆ ಯಪ್ಪ ನಮ್ಮದು ಏನಾದ್ರೂ ಕೂಡ ಒಂದಿಷ್ಟು ಭಕ್ತಿಯ ಕಾಣಿಕೆಯನ್ನ ತರ್ತೀನಿ ಅಂತ ತಿಳ್ಕೊಂಡು ತಮ್ಮ ಹೊಲದಾಗ ಬೆಳೆದಿರುವಂತ ದವಸ ಧಾನ್ಯಗಳನ್ನ ಯಾವುದೇ ತರನಾಗಿರ್ತಕ್ಕಂಥ ಅಕ್ಕಡಿ ಕಾಳಾಗಿರಬಹುದು ತಗೊಂಡು ಬಂದು ಶ್ರೀಮಠಕ್ಕೆ ಸಲ್ಲಿಸುವಂತವರ ಆ ಸದ್ಭಕ್ತರ ಆಗಿದ್ದಾರೆ. ಆ ಭಕ್ತರಿಗೆ ಪರಮ ಪೂಜ್ಯರ ಕೃಪಾಶೀರ್ವಾದ ಸದಾವಕಾಲ ಇರ್ಲಿ.